ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಬಾಬ್ ಕ್ಯಾಟ್ 30 ಮಿನಿ ಎಕ್ಸ್ಕವೇಟ್ರು. ಈ ಗಾಡಿದು ಕೆಲಸ ಮಾಡ್ಬೇಕಾದ್ರೆ ಟ್ರ್ಯಾಕ್ ಮೂವ್ ಆಗ್ತಾ ಇಲ್ಲ ಅಂತ ಫೋನ್ ಮಾಡಿದರು. ಗಾಡಿ ಹತ್ರ ಬಂದಿದ್ದೀನಿ. ಇದೆ ಬಾಬ್ ಕ್ಯಾಟ್ E30 ಇದು. ಇದ್ರ ಮೇಲೆ E32 ಅಂತ ಸ್ಟಿಕರ್ ಹಾಕಿದ್ದಾರೆ, ಬಟ್ E30 ಇದು. ಆಮೇಲೆ ನಮ್ಮ ಓನರ್ ಕಮ್ಮು ಆಪ್ರೇಟ್ರು ಅಭಿಷೇಕಣ್ಣ ಅಂತ. ಅಭಿಷೇಕಣ್ಣಮ್ಮ ಮತ್ತೆ ಏನು ಕೆಲಸ ಮಾಡ್ತಾ ಆಯ್ತಾ, ಏನು ನಿಲ್ಸೋದಾಗ ಕೆಲಸ ಕ್ಲೋಸ್ ಆಗಿದ ತಕ್ಷಣ ಹಾಂ ಏನು ಸೌಂಡ್ ಬಂತಾ, ಹೆಂಗೆ ಸ್ಟಕ್ ಆಗ್ಬಿಡ್ತಾ? ಹಂಗೆ ಸ್ಟ್ರಕ್ ಆಗಿ ನಿಂತ್ಕೊಂಡ್ಬಿಡ್ತು ಸರ್. ಆಮೇಲೆ ನೋಡಿದ್ವಿ, ಹಾಂ ಅದ್ರೊಳಗೆ ಸೌಂಡ್ ಕಿವಿ ಕೊಟ್ಟು ಕೇಳ್ತಾ ಮೂವ್ ಮಾಡಿದ್ರೆ ಗರ್ ಅಂತ ಸೌಂಡ್ ಬಂತು. ಅಂತ ಸೌಂಡ್. ಯಾವುದು ಇದೇ ಸೈಡಾ, ಲೆಫ್ಟಾ ರೈಟ್ರಾ? ಲೆಫ್ಟ್ ಇದೆ ಅಲ್ವಾ? ರೈಟ್. ಇವಾಗ ಇದರಲ್ಲಿ ಮೂವ್ ಆಗ್ತಾ ಇಲ್ಲ. ಗೇರಲ್ಲಿ ಇತ್ತಲ್ಲ, ಗೇರಲ್ಲಿ ಫುಲ್ ಇದೆ. ಗೇರಲ್ಲಿ ಫುಲ್ ಇದೆ. ಮೆಟಲ್ ಏನಾರ ಬಂತಾ? ಏನು ಬರಲಿಲ್ಲ, ಮೆಟಲ್ ಏನು ಬರಲಿಲ್ಲ. ಆಯಿಲ್ ಇದೆ. ಅಂದರೆ ಇದ್ರ ಒಳಗಡೆ ಏನಾಗಿರ್ಬೋದು ಅಂದರೆ ಟ್ರ್ಯಾಕ್ ಮೋಟ್ರಲ್ಲಿ ಒಂದು ಶಾಫ್ಟ್ ಬರುತ್ತೆ, ಡಿವೈಸಲ್ಲಿ ಒಂದು ಪಿನಿಯನ್ ಶಾಫ್ಟ್ ಅಂತ ಬರುತ್ತೆ. ಇದನ್ನು ಟೋಟಲ್ ಡಿವೈಸಿಂದ ಈ ಪ್ಲೇಟ್ ಓಪನ್ ಮಾಡಿದರೆ ಗೊತ್ತಾಗ್ಬಿಡುತ್ತೆ. ಇವಾಗ ಇದ್ರ ಪ್ಲೇಟು ಓಪನ್ ಮಾಡಿ ಚೆಕ್ ಮಾಡೋಣ. ಅಬ್ಬಾ ಅಭಿಷೇಕ, ಸರಿ ಓಕೆ. ಈ ಪ್ಲೇಟ್ ಓಪನ್ ಮಾಡ್ಬೇಕಂದ್ರೆ ಈ ಥರ ಒಂದು 5 ನಂಬರ್ದು ಅಲಂಕಿ ಸ್ಕ್ರೂ ಇರುತ್ತೆ. ಈ ಅಲಂಕಿ ಸ್ಕ್ರೂ ಓಪನ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ. ಇದ್ರ ಒಳಗಡೆ ತಂತಿ ಇರುತ್ತೆ, ಈ ರೌಂಡ್ ಸುತ್ತ ಇರುತ್ತೆ ತಂತಿ. ಆ ತಂತಿ ಓಪನ್ ಮಾಡಿ ಆ ಪ್ಲೇಟಿಗೆ ಬೋಲ್ಟ್ ಟೈಟ್ ಮಾಡಿದ್ರೆ ಪುಲ್ಲರ್ ಟೈಪು ಪ್ಲೇಟ್ ಓಪನ್ ಆಗುತ್ತೆ. ಓಪನ್ ಮಾಡೋಣ. ನೋಡ್ಬೋದು, ಇದು ಪಿನಿಯನ್ ಶಾಫ್ಟ್. ಇದು ಈ ಶಾಫ್ಟು ನಮಗೆ ನೋಡ್ರಿ, ಇಲ್ಲಿ ಮೋಟ್ರಲ್ಲಿ ಕೂರ ತೀತು, ಈ ತೀತು ಫ್ಲಾಟ್ ಆಗಿದ್ದಾವೆ. ಈ ತೀತು ಫ್ಲಾಟ್ ಆದರೆ ಈ ಥರ ಪ್ರಾಬ್ಲಮ್ ಆಗೋದು. ಇದು ಪಿನಿಯನ್ ಶಾಫ್ಟು. ಇದ್ರ ಆ ಸೈಡ್ ಮೋಟ್ರ್ ಕಡೆ ಮೋಟ್ರ್ ಶಾಫ್ಟ್ ಇರುತ್ತೆ. ಮೋಟ್ರ್ ಶಾಫ್ಟನ್ನು ಓಪನ್ ಮಾಡೋಣ. ಒಳಗಡೆ ಗೇರೆಲ್ಲ ಚೆನ್ನಾಗಿದ್ದಾವೆ. ಇವಾಗ ನೆಕ್ಸ್ಟು ಆ ಕಡೆ ಮೋಟ್ರ್ ಕಡೆದು ಶಾಫ್ಟ್, ಅಂದರೆ ಈ ಕಾಣ್ತೈತಲ್ಲ, ಈ ಶಾಫ್ಟ್ ತೆಗಿಬೇಕಂದ್ರೆ ಮೋಟ್ರ್ ಓಪನ್ ಮಾಡ್ಬೇಕಾಗತ್ತೆ. ಆ ಸೈಡ್ ಹೋಗಿ ಹೊಸದಾಗಿ ಬಿಚ್ಚಿ ಮೋಟ್ರ್ ಓಪನ್ ಮಾಡೋಣ. ಓಕೆ, ಮೋಟ್ರಲ್ಲಿ 4 ಪೈಪ್ ಬರುತ್ತೆ. 4 ಪೈಪ್ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಆದಮೇಲೆ ಈ ಥರ ಎಲಂಕಿ ಬೋಲ್ಟ್ ಬರುತ್ತೆ, 8 ನಂಬರ್ದು. ಸುತ್ತ ಎಲಂಕಿ ಬೋಲ್ಟ್ ಓಪನ್ ಆದರೆ ಹೆಡ್ ಓಪನ್ ಆಗುತ್ತೆ. ಹೆಡ್ ಓಪನ್ ಆದಮೇಲೆ ಒಳಗಡೆ ಶಾಫ್ಟ್ ಹೊರಗೆ ಬರೋದು ಓಪನ್ ಮಾಡಿ. ಇಷ್ಟೇನು ರೋಟ್ರು ಇದೆ. ಮೋಟ್ರಾ ರೋಟ್ರ್ ಸ್ಪಾಟ್ ಪ್ಲೇಟ್ ಇದು. ಓಕೆ, ಇದು ಶಾಫ್ಟ್, ಇದು ಮೋಟ್ರ್ ಶಾಫ್ಟು. ನೋಡ್ಬೋದು, ಈ ಪಾಯಿಂಟಲ್ಲಿ ತೀತೆಲ್ಲ ಆರೋಗಿದೆ. ನೋಡಿರಿ, ಕಾಣ್ತಿದ್ರೆ ನೋಡಿರಿ, ತೀತೆಲ್ಲ ಹೋಗಿದ್ದಾವೆ. ಇವಾಗ ಇದೊಂದು ಶಾಫ್ಟ್ ಚೇಂಜ್ ಮಾಡಬೇಕು, ಆಮೇಲೆ ಇದೊಂದು ಶಾಫ್ಟ್ ಚೇಂಜ್ ಮಾಡಬೇಕು. 2 ಶಾಫ್ಟ್ ಚೇಂಜ್ ಮಾಡಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಇದೊಂದು ಪಿನಿಯನ್ ಶಾಫ್ಟು, ಇದೊಂದು ಮೋಟ್ರ್ ಶಾಫ್ಟು, 2 ಹೋಗ್ಬಿಟ್ಟಾವೆ. ಅಭಿಷೇಕ್ ಅವರೇ, ಇದು ಮೆಜರ್ಮೆಂಟ್ ನೋಡಿ. ಸಂಜೆ ಮೆಜರ್ಮೆಂಟ್ ಆಗಿ ನಾಳೆ ಸಿಗುತ್ತೆ. ಇದು ಎಷ್ಟಾಗುತ್ತೆ ಅಂತ ಹೇಳ್ತೀನಿ, ನಾಳೆ ತರಿಸ್ಕೊಂಬಂತೆ. ಓಕೆ, ಇವಾಗ ಶಾಫ್ಟ್ 2 ಇವು ಮೆಜರ್ಮೆಂಟು ನಮ್ಮ ಸಪ್ಲೈಯರ್ಗೆ ಹೇಳಿ ನೀವು ಒಂದು 2 ಶಾಫ್ಟ್ ತರಿಸ್ಕೊಂಡು, ಅಂದರೆ ಇವತ್ತಂತೂ ಆಗಲ್ಲ, ನಾಳೆಗೆ ಇದು ಫಿಟ್ ಮಾಡಿ ಸ್ಟಾರ್ಟ್ ಮಾಡೋಣ. ದಿ ನೆಕ್ಸ್ಟ್ ಡೇ.
ಓಕೆ, ಇವತ್ತು ಡೇ 2. ನಿನ್ನೆ ಬಂದು ಬಾಬ್ ಕ್ಯಾಟ್ E30 ಮಿನಿ ಎಕ್ಸ್ಕವೇಟ್ರದು. ಈ ಗಾಡಿದು ಟ್ರ್ಯಾಕ್ ಮೋಟ್ರ್ ಮೂವ್ ಆಗ್ತಾ ಇಲ್ಲ ಅಂದರೆ ಟ್ರ್ಯಾಕ್ ಮೋಟ್ರ್ ಓಪನ್ನು ಮತ್ತು ಡಿವೈಸ್ ಓಪನ್ ಮಾಡಿ ಚೆಕ್ ಮಾಡಿದ್ರೆ ಶಾಫ್ಟ್ ಹೋಗಿದ್ವು. ಹಾರ್ಡ್ ಹಾಕೊಂಡು ಇವತ್ತು ಶಾಫ್ಟ್ ಬಂದಿದೆ. ಇದು ಹಳೇದು ಹೋಗಿರೋದು ಇದು ಶಾಫ್ಟ್. ಇದ್ರ ರೀತಿ ಇದಾಗಿದೆ. ಇದ್ರ ಒಳಗಡೆ ಮಿಲ್ಲಿಗೆ ಹೋಗಿತ್ತು. ನೆಕ್ಸ್ಟು ಬೇರೆದು ಪಿನಿಯನ್ ಶಾಫ್ಟು, ಆಮೇಲೆ ಮೋಟ್ರ್ ಶಾಫ್ಟು ಬೇರೆ ತರಿಸ್ಕೊಂಡು ಬೇರಿಂಗ್ ಫಿಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಫಸ್ಟು ಮೋಟ್ರ್ ಫಿಟ್ ಮಾಡ್ಕೋಬೇಕಾಗತ್ತೆ. ಆ ಕಡೆ ಸೈಡು ಮೋಟ್ರ್ ಫಿಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ಆಮೇಲೆ ಈ ಕಡೆ ಪ್ಲ್ಯಾಂಟ್ರಿಗೆಲ್ಲ ಫಿಟ್ ಮಾಡ್ಕೊಂಬಿಡೋಣ. ಅಭಿಷೇಕ್ ಒಂದು ಗಾಡಿ ಕಳಿಸ್ರಿ ಅಣ್ಣ ಮನೆಗೆ. ಅಲ್ಲ ನಮ್ಗೆ 2 ಗಾಡಿ ಒಂದೇ ಹಾಕಿದ್ರೆ ಲಕ್ಷಕ್ಕೆ ಮತ್ತೆ 2 ಗಾಡಿ ಬಿಡ್ಕೊಂಬಿಡು. 1 ಲಕ್ಷ 1 ಲಕ್ಷಕ್ಕೆ ತಿಂಗಳ 2 ಗಾಡಿ ಆಗಿದ್ರೆ 1 ಲಕ್ಷ. ಡೀಸೆಲ್ ಗೀಸೆಲ್ ಕೊಡೋಕ್ಕೆ ಡೀಸೆಲ್ ಎಲ್ಲ ಕೊಡೋಕ್ಕೆ ಕರ್ಕೊಂಬರೋಕ್ಕೆ ನಾವಿಲ್ಲ ಬಿಡು. ಹಾಂ 225 ಹಾಂ ಸರಿ ತೊಗೊಬಿಟ್ಟಿದ್ರೆ ಒಂದು ಗಾಡಿ ಇರೋದು ಬಿಡೋಣ. ಸ್ಟಾರ್ಟ್ ಅಲ್ವಾ? ಸುಮ್ಮನೆ ಯಾಕೆ ಅವರು 750 ಇಲ್ಲಿ ನೋಡಿ ಏನು ಉಳಿತೈತೆ ನಿಮ್ಗೆ? 710 300 ಈಜೆ ಅವರು ಒಂದು JCB ಇದೆ. ಇನ್ನೊಂದು ಇಟ್ಟಿತ್ತು ನನ್ನ ಸ್ವಂತ ಅಲ್ವಾ? ಹಂಗೆ ಕೆಲಸ ಅಲ್ವಾ? ಅದ್ರ ಬಟ್ಟರುಗಳೇ ಕೊಡ್ತಾರೆ. ನಾವು ನಿಮ್ಮ ರೇಟಿಗೆ ಅವ್ನು ಆಗ್ತಿದ್ದಿಲ್ಲ ಬಿಡಿ. ಅಲ್ಲ ಮೊನ್ನೆ 800 ರೂಪಾಯಿ ಕೊಡ್ತೀನಿ. ಈಗ ಒಂದು 48 ಎಕರೆ ಅಂದರೆ ಅಲ್ಲೇ ಬೀಟ್ ಬಿಡೋದು ನಮಗೆ. ಡೀಸೆಲ್ ಓಡಾಡೋದು, ಟ್ಯಾಕ್ಟರ್ದೆಲ್ಲ ಹೊಡಿಯೋದು, ಅಲ್ಲೆಲ್ಲ ಶಿಫ್ಟಿಂಗ್ ಕೊಡ್ತಾರೆ ಅಭಿ ದಿನ. ಶಾಫ್ಟ್ ಹಾಕಿ ರೋಟ್ರ್ ವಾಲ್ಪೇಟ್ ಎಲ್ಲ ಫಿಟಪ್ ಆಯಿತು. ಹೆಡ್ ಕೂಡ್ಸಿದ್ದೀನಿ. ಹೋಸ್ ಪೈಪ್ ಫಿಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ಚೆಕ್ ಮಾಡಿ ಆಮೇಲೆ ಡಿವೈಸ್ ಕಡೆದು ಪಿನಿಯನ್ ಶಾಫ್ಟು ಆಮೇಲೆ ಸ್ಮಾಲ್ ಪ್ಲಾಂಟ್ರಿಗೆ ಎಲ್ಲ ಕೂರಿಸ್ಬೇಕು. ಅದೊಂದು ಫಿಟ್ ಮಾಡೋಣ. ಹೋಸ್ ಪೈಪ್ ಎಲ್ಲ ಕೂರ್ಸಾಯಿತು. ಇವಾಗ ಅಭಿಷೇಕ್ ಸ್ಟಾರ್ಟ್ ಮಾಡಿ ಟ್ರ್ಯಾಕ್ ಮಾಡೋ ರೊಟೇಟ್ ಮಾಡಿರಿ. ಆಯಿಲ್ ಕ್ಯಾಪ್ ಟೈಟ್ ಮಾಡಿದಿರಲ್ಲ ಆ ಕಡೆ ಅದರಲ್ಲಿ ರೆಡಿ ಆಯ್ತಾ? ಸ್ಟಾರ್ಟ್ ಆಗಿದೆ. ಹೈಡ್ರಾಲಿಕ್ ಆಯಿಲ್ ಅಂತೂ ಲೀಕೇಜ್ ಆಗ್ತಾ ಇಲ್ಲ. ಹಾಂ ಸರಿ, ಹಿಂಗೆ ಎತ್ತಿ ಈ ಕಡೆ ಎತ್ತಿ. ಬೇಡ ಬಿಡಿ, ಸರಿ ಒಂದು ನಿಮಿಷ. ಇದನ್ನು ಈ ಲಿವರು ಮುಂದಕ್ಕೆ ಮಾಡಿ ಮೆಲ್ಲಗೆ. ಒಳ್ಳೆ ಶಾಪ್ ನೋಡ್ಬೋದು, ಸಿಗ್ತಾನೆ. ಹಾಂ ರೊಟೇಟ್ ಮಾಡಿ, ಇದಕ್ಕೆ ಮಾಡಿ, ಇದಕ್ಕೆ ಮಾಡಿ. ನೋಡ್ತಾ ಇರ್ಬೋದು ಶಾಫ್ಟ್ ರೊಟೇಟ್ ಆಗ್ತಾ ಇದ್ದಾರೆ. ಮೋಟ್ರ್ ಪಕ್ಕ ಪಿಟಪ್ ಆಗಿದೆ. ಇವಾಗ ಇದನ್ನು ತಿರುಗಿಸ್ಕೊಂಡು ಇದ್ರ ಒಳಗಡೆ ಏನು ಸನ್ ಪ್ಲಾಂಟ್ರಿಗರು ಆಮೇಲೆ ಪ್ಲೇಟು ಎಲ್ಲ ಹಾಕಿ ಫಿಟ್ ಮಾಡೋಣ. ಆ ಕಡೆ ಚೈನು ಹಿಂದಕ್ಕೆ ಮೂವ್ ಮಾಡು, ಆ ಕಡೆ ಅದ್ರ ಜೊತೆ ಇದು ಬರಬೇಕು. ಹಾಂ ಮಾಡಿ ಹಾಂ ಸಾಕು. ಇವಾಗ ಇದು ಡಿವೈಸ್ ಸೈಡು ಸ್ಟಾರ್ಟಿಂಗು ಸಂಗಿರೋದು. ಪಿನಿಯನ್ ಶಾಫ್ಟ್ ನೆಕ್ಸ್ಟ್ ಈ ಥರ ಪ್ಲೇಟ್ ಹೋಗುತ್ತೆ. ಇದು ಹೆದೈತೆ ಅಂತ ಮಾಡಿ ಪ್ಲೇಟು ಕುತ್ಕೊಂಡಿದೆ. ಇವಾಗ ಲಾಕ್ ಇದಕ್ಕೆ ಮೇಲೆಗಡೆ ಒಂದು ಹೋಲ್ ಇರುತ್ತೆ. ಇಲ್ಲಿಂದ ತಂತಿ ಬಿಟ್ಟು ಪ್ಲೇಟ್ ತಿರುಗಿಸಿದ್ರೆ ಲಾಕ್ ಫಿಟಪ್ ಆಗುತ್ತೆ. ಪ್ಲೇಟ್ ಫಿಟ್ ಮಾಡಿ ಲಾಕ್ ಎಲ್ಲ ಹಾಕಾಯಿತು. ಗೇರಲ್ಲೂ ಹಾಕಿದ್ದೀವಿ. ಸರಿ ಸ್ಟಾರ್ಟ್ ಮಾಡಿ ರೊಟೇಟ್ ಮಾಡಿ. ಸರಿ ಜೋರಾಗಿ
ಬಾಬ್ ಕ್ಯಾಟ್ E30 ಈ ಗಾಡಿದು ಟ್ರ್ಯಾಕ್ ಮೂವ್ ಆಗ್ತಾ ಇಲ್ಲ ಅಂತ ಫೋನ್ ಮಾಡಿದ್ರು. ಗಾಡಿ ಹತ್ರ ಬಂದು ಟ್ರ್ಯಾಕ್ ಮೋಟ್ರ್ ಓಪನ್ ಮಾಡಿದರೆ ಟ್ರ್ಯಾಕ್ ಮೋಟ್ರ್ ಶಾಫ್ಟು ಮತ್ತು ಪಿನ್ ಆ್ಯಂಡ್ ಶಾಫ್ಟ್ ಹೋಗಿತ್ತು. ಈ ಎರಡು ಚೇಂಜ್ ಮಾಡಿ ಹೊಸ ಶಾಫ್ಟ್ ಪಿನ್ ಆ್ಯಂಡ್ ಶಾಫ್ಟು ಹೊಸದು ಮೋಟ್ರ್ ಶಾಫ್ಟಾಗಿ ಫಿಟ್ ಮಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿದ್ವಿ. ಟ್ರ್ಯಾಕ್ ಮೋಟ್ರು ಸಫಿಷಿಯೆಂಟಾಗಿ ಮೂವ್ ಆಗ್ತಾಯಿದೆ ಮತ್ತು ಈ ಗಾಡಿದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.